ಅಂತ. ನಾವು ಮತ್ತೆ ನಮ್ಮ ಸ್ನೇಹಿತರು ಬೋರೇಗೌಡರು ಅಂದ್ಬಿಟ್ಟು ಇಬ್ರು ಸೇರಿ ಒಂದು ಫಂಕ್ಷನ್ ಮಾಡೋಕ್ಕೋಸ್ಕರ ಒಂದು ವೆನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡ್ದೋ. ಈಗ ಅದಕ್ಕೋಸ್ಕರ ಜಾಗ ಹುಡುಕಿ ಈಗ ಚೆನ್ನೈನಲ್ಲಿ ಮಾಗಡಿ ರೋಡ್ ಮೇನ್ ರೋಡ್ಗೆ ಹತ್ರನೇ ಒಂದು 100 ಮೀಟರ್ಸ್ ಅಷ್ಟೇ ಈ ಜಾಗದಲ್ಲಿ ಮಾಡಿದ್ದೀವಿ. ನಮ್ಮದ್ರಲ್ಲಿ ಒಂದು ಓಪನ್ ಲಾನು ಕ್ಲೋಸ್ಡ್ ಲಾನ್ ಎರಡೂ ಇದೆ. ಬೇಕಾದ್ರೆ ಎರಡು ಒಂದೇ ರೇಟ್ಗೆ ಎರಡು ಆಪ್ಷನ್ ಕೊಟ್ಟಿರ್ತೀವಿ. ಅವ್ರು ಕೆಲವ್ರು ಬೇಕಾದವ್ರು ಓಪನ್ ಅಲ್ಲಿ ಮಾಡ್ಬೋದು, ಕೆಲವರು ಕ್ಲೋಸ್ ಅಲ್ಲಿ ಮಾಡ್ಬೋದು. ಆಮೇಲೆ ಫುಲ್ ಸ್ಪೇಷಿಯಸ್ ಆಗಿರುವಂತಹ ಒಂದು ಡೈನಿಂಗ್ ಹಾಲ್ ಇದೆ. ಅದು ಬಿಟ್ಟು ಎಕ್ಸ್ಟ್ರಾ ಪಾರ್ಕ್ ಎಲ್ಲ ಇದೆ. ಎಲ್ಲ ಕೈಗೆಟುಕುವಂತ ಬೆಲೆಲೆ ಬೇರೆ ಕಡೆ ಹೋದ್ರೆ ಇನ್ನೂ ಕಡಿಮೆ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಕಡಿಮೆ ಬೆಲೆಲೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಬನ್ನಿ ಒಂದ್ಸರಿ ನೋಡಿ, ನೀವು ವಿಸಿಟ್ ಮಾಡಿ. ಆಮೇಲೆ ವಿಶೇಷತೆ ಕಡೆ ಹೋಯ್ತು ಅಂದ್ರೆ ಒಂದು ಸಿಟಿ ಲಿಮಿಟ್ಸ್ ಅಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಒಂದು 30-40 ಇಲ್ಲ 50-60 ಈ ರೇಟ್ದಲ್ಲಿ ಒಂದು ಜಾಗದಲ್ಲಿ ಫ್ಲೋರ್ ಮೇಲೆ ಒಂದು ಫ್ಲೋರ್ ಮಾಡಿ ಇದಿರ್ತದೆ. ನಮ್ದು 1 ಎಕರ್ ಫುಲ್ 1 ಎಕರ್ ಲ್ಯಾಂಡ್ ಇದೆ. 1 ಎಕರ್ ಲ್ಯಾಂಡ್ ಅಲ್ಲಿ ಮೋಸ್ಟ್ ಆಫ್ ದ ಪರ್ಸೆಂಟ್ ಅಂದ್ರೆ 60% ಬರೀ ಪಾರ್ಕ್ಗೆ ಲಾನ್ಗೆ ಅಂತಾನೆ ಬಿಟ್ಟಿದ್ದೀವಿ. ಅದು ಬಿಟ್ಟು ನೀವು ಡೈನಿಂಗ್ ಹಾಲ್ ನೋಡ್ಬೋದು, ಎಷ್ಟು ಸ್ಪೇಸಸ್ ಆಗಿದೆ. 1200 ವರೆಗೂ ಡೈನಿಂಗ್ ಮಾಡ್ಬೋದು, ಆ ತರ ಸ್ಪೇಸಸ್ ಆಗಿದೆ. ಕ್ಲೋಸ್ ಲಾನ್ ಇದೆ. ಮಳೆಗಾಲದಲ್ಲಿ ಬೇಕಾದ್ರೆ ಕ್ಲೋಸ್ ಅಲ್ಲಿ ಮಾಡ್ಬೋದು, ಬೇಸಿಗೆ ಕಾಲದಲ್ಲಿ ಓಪನ್ ಅಲ್ಲಿ ಮಾಡ್ಬೋದು. ಈ ತರ ಎರಡು ಆಪ್ಷನ್ ಕೊಟ್ಟಿರ್ತೀವಿ. ಅವ್ರು ಎಲ್ಲಿ ಬೇಕಾದ್ರೂ ಚೂಸ್ ಮಾಡ್ಬೋದು. ಅದು ಬಿಟ್ಟರೆ ನೀವು ನೋಡ್ದಂಗೆ ದೊಡ್ಡ ತೋಟನೇ ಇದೆ. ಇದು ಪರಿಸರದ ಜೊತೆನೆ ನೀವು ತೋಟದಲ್ಲಿ ನೀವು ಮದುವೆ ಆಗಿರ್ಬೋದು, ರಿಸೆಪ್ಷನ್ ಆಗಿರ್ಬೋದು, ತೋಟದಲ್ಲಿ ನೀವು ನೇಚರ್ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗುತ್ತೆ. ಸರ್, ಈಗ ನೀವು ಹೇಳೋದು ಹೌದು ಸರ್. ನೀವು ಈ ಅರೇಂಜ್ಮೆಂಟ್ ನೀವು ಸಿಟಿ ಲಿಮಿಟ್ಸ್ ಅಲ್ಲಿ ಬೇಕು ಅಂದ್ರೆ ಅವ್ರೇನಲ್ಲಿ ಚಾರ್ಜ್ ಮಾಡ್ತಾರೋ ಅದ್ರ 50% ಅಷ್ಟೇ ನಾವು ಚಾರ್ಜ್ ಮಾಡ್ತಾ ಇರೋದು. ನೀವು ಎಲ್ಲಾದ್ರೂ ನೋಡಿ, ಸುತ್ತಮುತ್ತ ಎಲ್ಲಾದ್ರೂ ನೋಡಿ, ಈ ಸ್ಪೇಸ್, ಈ ಅರೇಂಜ್ಮೆಂಟ್ಸ್ಗೆ, ಈ ಸ್ಪೇಸಸ್ ಲಾನ್ಸ್ಗೆ, ಈ ಒಂದು ವೆನ್ಯೂಗೆ ಏನು ಚಾರ್ಜ್ ಮಾಡ್ತಾರೋ ಅದ್ರಲ್ಲಿ 50% ಅಷ್ಟೇ ನಾವು ಚಾರ್ಜ್ ಮಾಡ್ತಾ ಇದೀವಿ. ಇವಾಗ ಬಂದು ನೋಡ್ಬೋದು. ನಮ್ಮ ರೇಟ್ ವಿಚಾರಿಸಿ, ಬೇರೆ ಕಡೆ ವಿಚಾರಿಸಿ, ನಿಮ್ಗೆ ಅನುಕೂಲ ಆದ್ರೆ ಇಲ್ಲಿ ಹೊಂದಾಣಿಕೆ ಮಾಡ್ಕೋಬಹುದು. ಇಲ್ಲಿ ಮಾಗಡಿ ರೋಡ್ ಗೊಲ್ರಟ್ಟಿಂದ ತಾವರೆಕೆರೆಗೆ ಹೋಗ್ತಾ RSS ಒಂದು ಸ್ಕೂಲ್ ಇದೆ, ಜನತಾ ವಿದ್ಯಾಕೇಂದ್ರ ಅಂತ. ಚೆನ್ನೈಹಳ್ಳಿ ಬಸ್ ಸ್ಟಾಪ್ ಅಲ್ಲೇ ರೈಟ್ ಸೈಡ್ಗೆ ಒಂದು 100 ಮೀಟರ್ಸ್ ಅಷ್ಟೇ. ಗ್ರಾಮದಲ್ಲಿ ಈಗಾಗಲೇ ಚೆನ್ನೈಹಳ್ಳಿ ಗ್ರಾಮ ನಗರವಾಗಿ ಬೆಳೀತಾ ಇದೆ. ನಮ್ಮ ಬೋರೇಗೌಡರು ಮತ್ತು ದಿಲೀಪ್ ಈ ಒಂದು ಸುತ್ತಮುತ್ತಲ ಜನಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವಿಶಾಲವಾದಂಥ ಒಂದು ಸ್ಥಳದಲ್ಲಿ ಬಹಳ ಸುಂದರವಾಗಿರುವಂಥ ಒಂದು ತೋಟದ ಮಧ್ಯೆ ಈ ಒಂದು ಪಾರ್ಟಿ ಹಾಲು ಅಥವಾ ಸಭಾಂಗಣವನ್ನು ಮಾಡಿ ಇಲ್ಲಿ ಶುಭ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ, ಕಲ್ಯಾಣ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಸಭಾಂಗಣವನ್ನು ಮತ್ತು ಪಾರ್ಟಿ ಹಾಲನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ಸುಂದರವಾಗಿ ಕಾಣುತ್ತೆ ಮತ್ತು ಸಂತೋಷವಾಗಿ ಮದುವೆಗಳಿರ್ಬೋದು, ನಾಮಕರಣಗಳಿರ್ಬೋದು, ಯಾವುದೇ ಶುಭ ಕಾರ್ಯಕ್ರಮ ಮಾಡಲಿಕ್ಕೆ ಒಳ್ಳೆ ಪ್ರಶಾಂತವಾದಂಥ ಸ್ಥಳ ಇದೆ. ಇಲ್ಲಿ ಭಾಳ ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಅವರು ಈ ಒಂದು ಕಾರ್ಯವನ್ನು ಮಾಡಿ ನಮ್ಮನ್ನು ಗುರುಗಳನ್ನು ಕೂಡ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಭಗವಂತ ಮಹಾಮೇರು ಪಂಚಗಣಪತಿ ಮತ್ತು ಶ್ರೀ ಕಾಲಭೈರವೇಶ್ವರ ಅವರ ಎಲ್ಲ ಶ್ರಮಕ್ಕೆ ಮತ್ತು ಶ್ರದ್ಧೆಗೆ ಇನ್ನೂ ಉನ್ನತ ಅವಕಾಶಗಳನ್ನು ಮತ್ತು ಶ್ರೇಯಸ್ಸನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ಅವರಿಗೆ ಶುಭವನ್ನು ಕೋರ್ತೇವೆ. ಹಾಗೆ ನಾಗರಿಕರು, ಈ ಭಾಗದ ನಾಗರಿಕರು ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನ, ಮಕ್ಕಳ ಹುಟ್ಟುಹಬ್ಬ ಇರ್ಬೋದು, ಮದುವೆ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಶುಭ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಶಾಂತವಾದಂಥ ಸ್ಥಳ ಇಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡ್ರೆ ಈ ಅವರ